ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನಾನು ವಸಂತ ಮಾತಾಡ್ತಿರೋದು. ಇವತ್ತು ಆರೋ ಸ್ಕೂಲ್ನಲ್ಲಿ ಅಕ್ಷರಾಭ್ಯಾಸ ಕಾರ್ಯಕ್ರಮ ಇಟ್ಕೊಂಡಿದ್ರು. ನಾವು ಕೂಡ ಪೇರೆಂಟ್ಸ್ಗೆ ಇನ್ವೈಟ್ ಮಾಡಿದಾರೆ ಅಂತ ರೆಡಿಯಾಗಿ ನಾವು ಹೊರಟ್ವಿ. ಅಲ್ಲಿ ಸ್ಕೂಲ್ ಒಳಗಡೆ ಹೋಗ್ತಿದ್ದಂಗೆ ಆರೋ ಇನ್ನು ಫ್ರೆಂಡ್ ಜೊತೆನೆ ಮೀಟಿಂಗ್ ಮಾಡೋದು ಮಾತಾಡೋದು ಶುರು ಮಾಡ್ಕೊಂಡಿದ್ರು. ಅವ್ರು 3 ಜನದ ನೋಡ್ತಾ ಇದ್ರೆ ಏನೋ ಒಂಥರ ದೊಡ್ಡರ ತರ ಒಬ್ರಿಗೊಬ್ರು ನೋಡ್ಕೊಂಡು ಮಾತಾಡೋದು ಅನ್ನೋ ತರ ಫೀಲ್ ಆಗ್ತಿದೆ ಅಲ್ವಾ. ಎಷ್ಟು ಚೆನ್ನಾಗಿ ಮಾತಾಡ್ಕೊಂಡು ನಿಂತಿದ್ದಾರೆ ಅಂದ್ರೆ, ಅದ್ರಲ್ಲೂ ಆರೋ ಬೇರೆ ಸ್ಪೆಕ್ಸ್ ಹಾಕೊಂಡು ತೋರಿಸ್ತಾ ಇರೋದು ಫ್ರೆಂಡ್ಸ್ಗೆ, ನೋಡಿ ಹೇಗ್ ಕಾಣಿಸ್ತಾ ಇದೀನಿ ಅಂತ ಅಂದ್ಬಿಟ್ಟು. ಇನ್ನು ಅವ್ರ ರಿಯಾಕ್ಷನ್ ಅಂತ ನೋಡ್ಬೋದು, ಸ್ಮೈಲ್ ಮಾಡೋದು. ಚಂದ ಅಲ್ವಾ ಮಕ್ಳನ್ನ ಈ ರೀತಿ ನೋಡೋದಕ್ಕೆ. ಸರಿ ಅಂತ ಅಂದ್ಬಿಟ್ಟು ಅಷ್ಟ್ರಲ್ಲಿ ನಾನೊಂದು ಎಲ್ರಿಗೂ ಲೈನಿಗೆ ನಿಲ್ಸ್ಕೊಂಡು ಒಂದ್ ಫೋಟೋ ತೆಕೊಂಡು ಒಂದ್ ವಿಡಿಯೋ ಮಾಡ್ಕೊಂಡೆ. ಈ ರೀತಿ ನೋಡಕ್ಕೆ ಮಕ್ಳನ್ನ ಒಂಥರ ಚಂದ ಅಲ್ವಾ. ಇನ್ನ ಅಷ್ಟ್ರಲ್ಲಿ ಸ್ಕೂಲಲ್ಲಿ ಅಕ್ಷರಾಭ್ಯಾಸಕ್ಕೆ ಅಂತ ಅಂದ್ಬಿಟ್ಟು ಪೂಜೆಗೆಲ್ಲ ರೆಡಿ ಮಾಡ್ಕೊಂಡಿದ್ರಲ್ವಾ. ಇನ್ನು ಅವರು ಕೂಡ ಪೂಜೆ ಸ್ಟಾರ್ಟ್ ಮಾಡ್ತಾ ಇದ್ರು. ಇನ್ನ ಅರ್ಚಕರು ಕೂಡ ಶ್ಲೋಕ ಹೇಳ್ತಾ ಇದ್ರು. ಅಲ್ಲಿರೋ ಮ್ಯಾಮ್ಸ್ ಗಳಂತೂ ತುಂಬಾನೇ ಚೆನ್ನಾಗಿ ಅಲಂಕಾರ ಮಾಡಿದ್ರು. ನಂಗಂತೂ ತುಂಬಾನೇ ಇಷ್ಟ ಆಯ್ತು. ಇನ್ನ ಮಕ್ಳ ಕೈಲೆಲ್ಲ ಉದ್ಬತ್ತಿ ಕೊಟ್ಟು ಸ್ವಲ್ಪ ಪೂಜೆ ಸ್ಟಾರ್ಟ್ ಮಾಡಿ ಅಂತ ಹೇಳ್ತಾ ಇದ್ರು. ಇನ್ನ ನಾವು ಕೂಡ ಪೂಜೆ ಸ್ಟಾರ್ಟ್ ಮಾಡ್ಬಿಟ್ಟು ಇನ್ನ ಆರೋ ಕೈಲಿ ಅಕ್ಷರಾಭ್ಯಾಸ ಸ್ಟಾರ್ಟ್ ಮಾಡ್ತಾ ಇದ್ವಿ. ಇನ್ನ ಅರ್ಚಕರು ಬಂದ್ಬಿಟ್ಟು ಶ್ಲೋಕನ ಹೇಳ್ಕೊಡ್ತಾ ಇದ್ರು. ಶ್ಲೋಕ ಹೇಳ್ಕೊಟ್ಟಂಗೆ ಅವ್ರು ಹೇಳೋ ಪ್ರಕಾರನೇ ನಾವು ಅಕ್ಷರಾಭ್ಯಾಸ ಮಾಡಿಸ್ತಾ ಇದ್ವಿ. ಇನ್ನ ಮನೆಯಿಂದಾನೇ ಆಲ್ಮೋಸ್ಟ್ ಎಲ್ಲಾ ಪೂಜೆ ಐಟಮ್ ತಗೊಂಡ್ ಬರಕ್ಕೆ ಅವ್ರು ಒಂದ್ ಲೀಸ್ಟ್ ಕೊಟ್ಟಿದ್ರು. ಸೊ ಆ ಲೀಸ್ಟ್ ಪ್ರಕಾರನೇ ನಾವು ಎಲ್ಲಾನು ಮನೆಯಿಂದಾನೇ ತಗೊಂಡ್ ಹೋಗಿದ್ವಿ. ಅದಾದ ನಂತರ ಸ್ವಲ್ಪ ಸ್ಲೇಟ್ ಅಲ್ಲಿ ಕೂಡ ಹೇಳಿದ್ರು ಅ ಆ ಇ ಬರೆಯೋದು. ಫಸ್ಟ್ ಕನ್ನಡ ಇಂದಾನೆ ಸ್ಟಾರ್ಟ್ ಮಾಡಿದ್ರು ಲೋಕೇಶ್ ಅವರು. ಫಸ್ಟ್ ಅ ಆ ಇ ಬರ್ದಾದ್ಮೇಲೆ ABCD ಹೇಳ್ಕೊಡ್ತಾ ಇದ್ರು. ಸರಿ ಅಂತ ಅಂದ್ಬಿಟ್ಟು ಇನ್ನ ಅಕ್ಷರಾಭ್ಯಾಸ ಕಂಪ್ಲೀಟ್ ಆಯ್ತು ಅಂತ ಅಂದ್ಬಿಟ್ಟು ಪೂಜೆ ಎಲ್ಲ ಮುಗೀತು ಅಂತ ಅಂದ್ಬಿಟ್ಟು ನಾವು ಕೂಡ ಅಲ್ಲಿಂದ ಫಸ್ಟ್ ಅಲ್ಲಿ ಅಲಂಕಾರ ಮಾಡಿದ್ರಲ್ವಾ ದೇವ್ರ ಹತ್ರ, ಅಲ್ಲಿ ಹೋಗ್ಬಿಟ್ಟು ಶಾರದೆ ದೇವಿ ಹತ್ರ ನಮಸ್ಕಾರ ಮಾಡಿಸಿ ಪೂಜೆ ಮಾಡಿಸ್ಬಿಟ್ಟು ಆರೋ ಕೈಯಲ್ಲಿ, ಇನ್ನು ಅರ್ಚಕರು ಇದಾರಲ್ಲ ಆರೋ ಕೈಲಿಂದ ತಾಂಬೂಲ ಕೊಡಿಸ್ಬಿಟ್ಟು ಆಶೀರ್ವಾದ ತೆಗ್ಸ್ಕೊಂಡ್ ಬಂದ್ವಿ. ಇನ್ನ ಪೂಜೆ ಅಂತೂ ತುಂಬಾನೇ ಚೆನ್ನಾಗಾಯ್ತು. ತುಂಬಾ ಚೆನ್ನಾಗಿ ಅಲಂಕಾರನೂ ಮಾಡಿದ್ದಾರೆ. ನೋಡಕ್ಕೆ ಏನೋ ಒಂಥರ ಖುಷಿನೂ ಆಯ್ತು. ಇನ್ನ ಅಲ್ಲಿಂದ ನಾನು ಕೂಡ ಅರಿಶಿನ ಕುಂಕುಮ ತಗೊಂಡು ಇನ್ನ ಕೆಳಗಡೆ ಇನ್ನ ಮೀಟಿಂಗ್ ಇದೆ ಅಂತ ಅಂದ್ಬಿಟ್ಟು ಪೇರೆಂಟ್ಸ್ ಮೀಟಿಂಗ್ ಕೂಡ ಇಟ್ಟಿದ್ರು ಜೊತೆಲಿ. ಸರಿ ಅಂತ ಅಂದ್ಬಿಟ್ಟು ಕೂಡ ಅದು ಕೂಡ ಅಟೆಂಡ್ ಮಾಡ್ಕೊಂಡು ಇನ್ನ ಸ್ಕೂಲ್ ಬಗ್ಗೆ ಹೇಳ್ಬೇಕು ಅಂದ್ರೆ ನಂಗಂತೂ ತುಂಬಾನೇ ಇಷ್ಟ ಆಯ್ತು. ತುಂಬಾ ಚೆನ್ನಾಗೂ ಇದೆ ಸ್ಕೂಲು, ಅಷ್ಟೇ ನೀಟಾಗಿದೆ. ಅಲ್ಲಿರೋ ಮ್ಯಾಮ್ಗಳಂತೂ ಸ್ಟೂಡೆಂಟ್ಸ್ಗೆ ಎಷ್ಟು ನೀಟಾಗಿ ಎಷ್ಟು ಅಚ್ಚುಕಟ್ಟಾಗಿ ಹೇಳ್ಕೊಡ್ತಾರೆ ಅಂದ್ರೆ ತುಂಬಾನೇ ಚೆನ್ನಾಗಿ ಟೀಚ್ ಮಾಡ್ತಾರೆ. ಇಲ್ಲಿ ನೋಡ್ತಾ ಇರ್ಬೋದು ಇನ್ನು ಆರೋ ಕ್ಲಾಸ್ ರೂಮ್ ಅಲ್ಲಿ ಕೂಡ ನಮ್ಗೆ ಮೀಟಿಂಗ್ ಇಟ್ಟಿದ್ರು. ಇನ್ನು ಮಕ್ಳಿಗೆ ನಾವು ಯಾವ್ಯಾವ ತರ ಹೇಳ್ಕೊಡ್ತೀವಿ, ಯಾವ ತರ ಟೀಚ್ ಮಾಡ್ತೀವಿ, ಇನ್ನು ಅವ್ರಿಗೆ ಹೇಗೆ ಅರ್ಥ ಮಾಡಿಸ್ತೀವಿ ಅಂತ ಅಂದ್ಬಿಟ್ಟು What is this one? You should not touch the white board. Like this, you have to hold and white. Correct. I can let this come very nice. Good. What is this color? What is this color? What is this fruit? You should not touch the white. ನೀವೇ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಟೀಚ್ ಮಾಡ್ತಾ ಇದ್ದಾರೆ, ಹೇಗೆಲ್ಲ ಕಲಿಬೋದು ಅನ್ನೋದಕ್ಕೆ. ಬೋರ್ಡು ತುಂಬಾನೇ ಹೆಲ್ಪ್ ಆಗ್ತಾ ಇದೆ ಮಕ್ಕಳಿಗಂತೂ. ತುಂಬಾ ಚೆನ್ನಾಗಿ ಈಸಿಯಾಗಿ ಅರ್ಥ ಮಾಡ್ಕೋಬಹುದು. ಅದ್ರ ಬಗ್ಗೆನೇ ಮೀಟಿಂಗ್ ಮಾಡ್ತಾ ಇದ್ರು. ನಮ್ಗಂತೂ ಎಷ್ಟು ಈ ತರ ಎಲ್ಲ ಇದೆ ಅಂತ ನಮ್ಗೆ ಅವರ ಕ್ಲಾಸ್ ರೂಮ್ ಅಲ್ಲಿ ಹೋದ್ಮೇಲೆ ಗೊತ್ತಾಗಿತ್ತು. ಯಾಕೆಂದ್ರೆ ನಮ್ಮ ಮಕ್ಕಳನ್ನ ನಾವು ಸ್ಕೂಲಿಗೆ ಸೇರ್ಸಿದ್ಮೇಲೆ ಅಲ್ವಾ ನಮ್ಗೆ ಏನು ಎತ್ತ ಅಂತ ಗೊತ್ತಾಗೋದು. ಇನ್ನು ಆರೋ ಕ್ಲಾಸ್ ರೂಮಲ್ಲಿ ಈ ರೀತಿ ಫೋಟೋಸ್ ಎಲ್ಲ ಹಾಕಿಬಿಟ್ಟು ಬರ್ಡ್ ಶೇಪಲ್ಲಿ ಡ್ರಾಯಿಂಗ್ ಕಲರ್ಸ್ ಪೇಪರಲ್ಲಿ ಇಟ್ಟಿದ್ರು. ನಾನು ಅದನ್ನ ಹಂಗೆ ಸ್ವಲ್ಪ ಒಂದು ಜಸ್ಟ್ ವಿಡಿಯೋ ಮಾಡ್ಕೊಂಡೆ ಅಷ್ಟೇ, ನಿಮಗೆ ತೋರಿಸೋಣ ಅಂತ ಅಂದ್ಬಿಟ್ಟು. ಇಲ್ಲಿಂದ ಮನೆಗೆ ಡೈರೆಕ್ಟಾಗಿ ಬಂದ್ವಿ. ಔಟ್ ಸೈಡ್ ಏನು ತಿನ್ಕೊಂಡು ಬರಲಿಲ್ಲ. ತುಂಬಾನೇ ಹಶ್ವಾಗಿತ್ತು. ಬೇಗ ಏನಾದರೂ ಅಡುಗೆ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ರೆಡಿ ಮಾಡ್ತಾ ಇದ್ದೀನಿ. ಒಂದು ಪ್ಯಾನ್ ತಗೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಆಯಿಲು, ಸಾಸಿವೆ, ಜೀರಿಗೆ ಹಾಕೊಂಡು ಒಂದು ಕಟ್ ಮಾಡ್ಕೊಂಡಿರೋದು ಸ್ಲೈಸ್ ಆಗಿ ಆನಿಯನ್ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಇವಾಗ ಸ್ವಲ್ಪ ಹೀರೆಕಾಯಿ ಗೊಜ್ಜು ಥರ ಮಾಡ್ಕೊತಾ ಇದ್ದೀನಿ. ರೈಸ್ಗೆ ಅಂತಾನೆ, ಚಪಾತಿಗೂ ಆದ್ರೂ ತಿನ್ಕೋಬಹುದು. ಆ ರೀತಿ ಮಾಡ್ಕೊತಾ ಇದ್ದೀನಿ ನಾನು. ಇವಾಗ ಒಂದು ಪ್ಯಾನ್ ತಗೊಂಡು ಸ್ವಲ್ಪ ಆಯಿಲು, ಸಾಸಿವೆ, ಜೀರಿಗೆ, ಕರಿಬೇವು ಹಾಕೊಂಡು 2 ಸ್ಲೈಸ್ ಆಗಿ ಕಟ್ ಮಾಡ್ಕೊಂಡಿರೋಂಥ ಆನಿಯನ್ ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಅದ್ರ ಜೊತೆಗೆ 2 ಟೊಮೊಟೊ ತಗೊಂಡು ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಅದು ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಈ ರೀತಿ ಚೆನ್ನಾಗಿ ಫ್ರೈ ಆದ್ಮೇಲೆ ಸ್ವಲ್ಪ ಅರಿಶಿನ ಮತ್ತೆ ಉಪ್ಪು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದ್ರ ಜೊತೆಯಲ್ಲಿ ಇವಾಗ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋ ಅಂತ ಹೀರೆಕಾಯಿನ ಇದ್ರ ಜೊತೆ ಸೇರಿಸ್ಕೊತಾ ಇದ್ದೀನಿ. ಇದೆಲ್ಲಾನು ಸೇರಿಸ್ಕೊಂಡಾದ್ಮೇಲೆ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿ ಫ್ರೈ ಮಾಡಬೇಕು. ಆಲ್ಮೋಸ್ಟ್ ಚಿಕ್ಕದಾಗಿ ಕಟ್ ಮಾಡ್ಕೊಂಡ್ರೆ ಸ್ವಲ್ಪ ಬೇಗ ಬೇಯುತ್ತೆ, ಬೇಗನೂ ಆಗೋಗ್ಬಿಡುತ್ತೆ. ಹೀಗೆ 1 ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾನೆ ಇರಬೇಕು. ಅದಾದ್ಮೇಲೆ 1-1.5 ಸ್ಪೂನ್ ಅಷ್ಟು ಅಚ್ಕಾರದ ಪುಡಿನ ಸೇರಿಸ್ಕೊತಾ ಇದ್ದೀನಿ.
ಇನ್ನು ಸಾಂಬಾರ್ ಪುಡಿನೂ ಮನೇಲೆ ಮಾಡಿರೋ ಅಂಥದ್ದು, ಅದು ಕೂಡ 1-1.5 ಸ್ಪೂನ್ ಅಷ್ಟು ಸೇರಿಸ್ಕೊಂಡು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದು ಚೆನ್ನಾಗಿ ಮಿಕ್ಸ್ ಆದ್ಮೇಲೆ ಸ್ವಲ್ಪ ನೀರ್ ಹಾಕೋಬೇಕು. ನೀರು ಎಷ್ಟು ಬೇಕೋ ಅಷ್ಟು ನೋಡಿ ಹಾಕೊಳ್ಳಿ. ನನ್ಗೆ ಸ್ವಲ್ಪ ರೈಸಿಗಂತ ಮಾಡ್ಕೊಂತಿರೋದು, ಚಪಾತಿಗಾದ್ರೆ ಸ್ವಲ್ಪ ಹಾಕೊಂಡ್ರೆ ಸಾಕು. ನಾನು ರೈಸಿಗೆ ಬೇಕು ಅಂತ ಅಂದ್ಬಿಟ್ಟು ಸ್ವಲ್ಪ ವಾಟರ್ ಹಾಕೊಂಡು ಚೆನ್ನಾಗಿ ಒಂದು ಕುದಿ ಬರೋವರೆಗೂ ನೋಡ್ಕೋಬೇಕು. ಒಂದು ಕುದಿ ಬಂದಾದ್ಮೇಲೆ ಸ್ವಲ್ಪ ಇದಕ್ಕೆ ಬೆಲ್ಲ ಸೇರಿಸ್ಕೋಬೇಕು. ಆರವು ಕೂಡ ಬಂದ್ರು ನಾನೇ ಹಾಕ್ತೀನಿ ಮಮ್ಮಿ ಅಂತ ಕೇಳ್ತಾ ಇದ್ರು. ಸರಿ ಅಂತ ಅಂದ್ಬಿಟ್ಟು ಅವ್ರನ್ನೂ ಕಿಚನ್ ಮೇಲ್ಗಡೆ ಕೂರಿಸ್ಕೊಂಡು ಈ ರೀತಿ ಬೆಲ್ಲ ಹಾಕ್ಸಿ ಅವ್ರ ಕೈಯಲ್ಲೇನೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಅವ್ರಿಗೆ ಕಿಚನ್ ಅಲ್ಲಿ ಅಂದ್ರೆ ಟೈಮ್ ಸ್ಪೆಂಡ್ ಮಾಡೋದು ತುಂಬಾನೇ ಇಷ್ಟ. ಯಾವಾಗ ನೋಡಿದ್ರು ನಾನು ಕಿಚನ್ ಅಲ್ಲಿ ಬಂದ್ರು ಅವ್ರ ಜೊತೆಲಿ ಇರ್ಲೇಬೇಕು. ಇಲ್ಲ ಏನಾದ್ರೂ ಒಂದು ನಾನು ಅಡ್ಗೆ ಮಾಡುವಾಗ ಅವ್ರ ಕೈಯಿಂದ ಒಂದು ಹಾಕ್ಸ್ಬೇಕು, ಅವಾಗ್ಲೇ ಅವ್ರಿಗೆ ಸಮಾಧಾನ. ನೋಡ್ತಾ ಇರ್ಬೋದು ಈ ರೀತಿ ಕುದಿ ಬರ್ತಾ ಇದೆಯಲ್ಲ, ಅವಾಗ ಲಾಸ್ಟ್ ಅಲ್ಲಿ ಈ ರೀತಿ ಕೊತ್ತಂಬರಿ ಉದುರಿಸ್ಕೊಂಡ್ರೆ ಹೀರೆಕಾಯಿ ಗೊಜ್ಜು ರೆಡಿ. ಇದು ರೈಸ್ಗಾದ್ರೂ ತಿನ್ಬೋದು, ಚಪಾತಿಗಾದ್ರೂ ತಿನ್ಬೋದು, ಅಕ್ಕಿ ರೊಟ್ಟಿಗಾದ್ರೂ ತಿನ್ಬೋದು. ತುಂಬಾನೇ ಟೇಸ್ಟಿ ಆಗಿರತ್ತೆ, ಸಕ್ಕತ್ತಾಗಿರತ್ತೆ, ಬೇಗನೆ ಆಗೋಗುತ್ತೆ. ಆದ್ರೆ ಚಿಕ್ಕದಾಗಿ ಕಟ್ ಮಾಡ್ಕೊಂಡಷ್ಟು ಬೇಗನೆ ಬೇಯುತ್ತೆ. ಇನ್ನು ಈ ರೀತಿ ಕುದಿ ಬರುತ್ತಲ್ಲ, ನೋಡ್ಕೊಂಡು ಸ್ಟವ್ ಆಫ್ ಮಾಡಿದ್ರೆ ಆಯ್ತು. ಹೀರೆಕಾಯಿ ಗೊಜ್ಜು ರೆಡಿ ಆಗಿದೆ. ತರಕಾರಿ ಒಂದು ಕಟ್ ಮಾಡ್ಕೊಬಿಟ್ರೆ ಆಯ್ತು ಅಷ್ಟೇನೆ. ಅದ್ ಬಿಟ್ರೆ ಇನ್ಸ್ಟಂಟ್ ಆಗಿ ಬೇಗನೆ ಮಾಡ್ಕೋಬಹುದು. ಇನ್ನ ಬ್ಯಾಚುಲರ್ಸ್ಗಂತೂ ತುಂಬಾನೇ ಬೇಗ ಹೆಲ್ಪ್ ಆಗುತ್ತೆ ಇದು. ಯಾಕೆಂದ್ರೆ ಅವ್ರ ಆಫೀಸಿಂದ ಹೊರಡುವಾಗನೋ ಅಥವಾ ಆಫೀಸಿಂದ ಬಂದಾಗನೋ ತುಂಬಾ ಟಯರ್ಡ್ ಆಗಿರ್ತಾರಲ್ಲ, ಅಂತವ್ರಿಗೆ ಬೇಗ ಹೆಲ್ಪ್ ಆಗುತ್ತೆ. ಇನ್ನು ನಾವು ಕೂಡ ಊಟ ಮುಗಿಸ್ಕೊಂಡು ಕೂತಿದ್ವಿ ಟಿವಿ ನೋಡ್ಕೊಂಡು. ಇನ್ನು ಆರವ್ ಕೂಡ ಏನೋ ಬರ್ಡ್ಸ್ಗೆ ಕಲರ್ ಫಿಲ್ ಮಾಡ್ತಾ ಇದ್ದಾರೆ. ಕಲರ್ಸ್ ಎಲ್ಲ ಮುಗ್ದಿದ ತಕ್ಷಣ ಲೋಕೇಶ್ ಅವ್ರ ಹತ್ರ ಕೇಳ್ತಾ ಇದ್ರು ಆರವ್, ಡ್ಯಾಡಿ ಇವತ್ತು ಕ್ರಿಕೆಟ್ ಆಟ ಆಡಿಸ್ತೀರಾ, ಇವತ್ತು ಮನೇಲಿ ಇದೀರಲ್ಲ ಅಂತ ಕೇಳ್ತಾ ಇದ್ರು. ಇನ್ನ ಲೋಕೇಶ್ ಅವರು ಸಂಡೇ ರಜಾ ಹಾಕಿದ್ರೆ ಸಾಕು, ಇನ್ನ ಅವರಿಬ್ರದ್ದು ಕ್ರಿಕೆಟ್ ಆಡೋದೇ ಕೆಲ್ಸ. ಆರವ್ಗೆ ಕ್ರಿಕೆಟ್ ಅಂದ್ರೆ ತುಂಬಾ ಇಷ್ಟ, ಆಚೆ ಕಡೆ ಹೋಗಿ ಆಟ ಆಡೋದು ಅಂತ ಅಂದ್ಬಿಟ್ಟು. ಇನ್ನ ಇವರು ಅಷ್ಟೇನೆ, ಅವ್ರು ಯಾವಾಗ ಕರೀತಾರೋ ಇವ್ರು ಹೋಗ್ಬಿಟ್ಟು ಆಟ ಆಡ್ಸ್ಕೊಂಡ್ ಬರ್ಬೇಕು. ಈ ತರ ಆಟ ಆಡ್ಸೋದ್ರಿಂದ ಮಕ್ಳಿಗೆ ಏನೋ ಒಂಥರ ಖುಷಿ ಅಲ್ವಾ. ನೀವು ಸ್ವಲ್ಪ ಆಟ ಆಡ್ಕೊಂತಾ ಇರಿ, ನನಗೆ ಮನೇಲಿ ಕೆಲ್ಸ ಇದೆ ಅಂತ ಅಂದ್ಬಿಟ್ಟು ನಾನು ಮೇಲ್ಗಡೆ ಬಂದೆ. ಇನ್ನ ಮನೇಲಿ ಹೆಣ್ಮಕ್ಳಿಗೆ ಇದ್ದೇ ಇರುತ್ತಲ್ವಾ, ಪಾತ್ರೆ ತೊಳೆಯೋದು, ಕಸ ಗುಡ್ಸೋದು, ಸಂಜೆ ಆಯ್ತು ಅಂದ್ರೆ ಇದೇ ಕೆಲ್ಸ ಅಲ್ವಾ. ಸರಿ ಅದೆಲ್ಲ ಮಾಡ್ಕೊಂಡು ಸ್ವಲ್ಪ ನೆನೆ ಹಸಿ ಮೆಣಸಿನ್ಕಾಯಿನ ತಗೊಂಡ್ ಬಂದಿದ್ದೆ, ಮಜ್ಜಿಗೆ ಮೆಣಸಿನ್ಕಾಯಿ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು 1 kg ಮೆಣಸಿನ್ಕಾಯಿನ ತಗೊಂಡ್ ಬಂದಿದ್ದೆ. ನೋಡ್ತಾ ನಿಮ್ಗೂ ಗೊತ್ತಿರ್ಬೋದು ಮಜ್ಜಿಗೆ ಮೆಣಸಿನ್ಕಾಯಿ ಅಂದ್ರೆ ಏನು ಅಂತ ಅಂದ್ಬಿಟ್ಟು. ಈ ರೀತಿ ಪಿನ್ದಲ್ಲಿ ಈ ತರ ಲೈನ್ ತಗೊಂತೀವಿ, ಅಂದ್ರೆ ಓಪನ್ ಮಾಡಿ ಈ ತರ ಸೀಲ್ಗೊಳ್ಕೋಬೇಕು. ಯಾಕೆಂದ್ರೆ ಅದು ಮಜ್ಜಿಗೆಯಲ್ಲಿ ಚೆನ್ನಾಗಿ ನೆನ್ಕೋಬೇಕು. ನೋಡಿ ಈ ರೀತಿ ಸೀಲ್ಗೊಯ್ಕೊಂಡಿರೋ ಮೆಣಸಿನ್ಕಾಯಿನೆಲ್ಲ ಒಂದು ಪಾತ್ರೆಗೆ ಸೇರಿಸ್ಕೊಂತಾ ಇದೀನಿ. ಒಂದು ದೊಡ್ಡ ಪಾತ್ರೆ ತಗೊಂಡಿದೀನಿ. 1 ಲೀಟರ್ ಮೊಸರು ತಗೊಂಡ್ ಬಂದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಇದಕ್ಕೆ ಮೊಸರು ಹಾಕ್ಬಿಟ್ಟು ಚೆನ್ನಾಗಿ ಕಲ್ಲು ಒಂದು ರುಚಿಗೆ ತಕ್ಕಷ್ಟು ಕಲ್ಲುಪ್ಪು ಹಾಕೊಂಡು ಸ್ವಲ್ಪ ವಾಟರ್ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ನೈಟ್ ಎಲ್ಲ ಫುಲ್ಲು 1 ಡೇ ನೈಟ್ ನೆನಿಟ್ರೆ ಬೆಳಗ್ಗೆ ಎದ್ದು ಸ್ವಲ್ಪ ಬಿಸಿಲಿಗೆ ಹಾಕೊಂಡ್ರೆ ಆಯ್ತು, ಮಜ್ಜಿಗೆ ಮೆಣಸಿನ್ಕಾಯಿ ರೆಡಿ ಆಗುತ್ತೆ. ಇದನ್ನ ಬೆಳಗ್ಗೆ ಹೇಗೆ ಒಣಗಾಕೋದು ಅಂತ ಅಂದ್ಬಿಟ್ಟು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಥ್ಯಾಂಕ್ ಯು.